ಹಾಸನ ನಗರದ ರಿಂಗ್ ರಸ್ತೆಗೆ ಹೊಂದಿಕೊಂಡಿರುವ ಚಿಕ್ಕಗೊಂಡಗುಳ ತೇಜೂರು ಮುಖ್ಯ ರಸ್ತೆ ಮತ್ತು 80 ಅಡಿ ಜೋಡಿ ರಸ್ತೆ ಬೇಲೂರು ರಸ್ತೆವರೆಗಿನ ಇಕ್ಕೆಲಗಳಲ್ಲಿ ಕಸದ ಸಮಸ್ಯೆ ತೀವ್ರವಾಗಿದ್ದು, ಎಲ್ಲೆಂದರಲ್ಲಿ ಅಲ್ಲಿ ಕೋಳಿ ಕಸ, ಮೀನಿನ ಕಸ ಹಾಗೂ ಹಳೆ ಕಟ್ಟಡ ಸಾಮಗ್ರಿಗಳನ್ನು ಟ್ರ್ಯಾಕ್ಟರ್ ಮುಖಾಂತರ ತಂದು ರಸ್ತೆ ಬದಿಯಲ್ಲಿ ಸುರಿದು ನಗರದ ಸೌಂದರ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಈ ಪ್ರದೇಶಗಳಲ್ಲಿ ಉದ್ಯಾನವನ ಇಲ್ಲದಿರುವ ಕಾರಣ ರಸ್ತೆಗಳ ಬದಿಯಲ್ಲಿ ವಾಕಿಂಗ್ ಮಾಡುವ ಹಿರಿಯ ನಾಗರಿಕರಿಗೆ ಬೀದಿ ನಾಯಿಗಳ ಕಾಟ ಬೇರೆ. ದಾರಿಯಲ್ಲಿ ನಡೆದುಕೊಂಡು ಹೋಗುವ ಶಾಲಾ ಮಕ್ಕಳಿಗೆ ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ಬೀದಿ ನಾಯಿಗಳು ದಾಳಿ ಮಾಡುತ್ತಿವೆ. ಎಲ್ಲೆಂದರಲ್ಲಿ ಅಲ್ಲಿ ಕಸ ಬಿಸಾಡಿರುವುದರಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ತುಂಬ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಪರಿಹಾರ ಇಲ್ಲವೇ? ನಗರಸಭೆಯವರು ದೂರು ಕೊಟ್ಟರೂ ಸ್ಪಂದಿಸುತ್ತಿಲ್ಲ ಎಂಬ ಆಕ್ರೋಶ ವ್ಯಕ್ತಪಡಿಸಿ ವಿಶ್ವಪಥ ಟಿವಿಯೊಂದಿಗೆ ಈ ಸಮಸ್ಯೆಯನ್ನು ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ರಮೇಶ್ ಅಂತ. ಇದು ಕಸದ ಸಮಸ್ಯೆ ಬಗ್ಗೆ ಏನಂತೀರ? ಏನಿದೆ ದಿವಸ ರಾಮಾಯಣ ಇದು, ದಿವಸ ಗೋಳು ಏನು ತಂದು ಎಸಿತಾರೆ, ಕೊಳ್ತೋಯ್ತದೆ, ವಾಸನೆ ಬರುತ್ತೆ. ವಾಕಿಂಗ್ ಮಾಡೋರು ರೋಗ ಇರೋದಿಲ್ಲ, ವಾಸನೆ ಬರುತ್ತೆ, ಖಾಲಿ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ದಿವಸ ತೆಗಿತಾರೆ, ಒಂದು ದಿವಸ ಬಿಡ್ತಾರೆ. ನೀವು ಏನಾದ್ರು ನಗರಸಭೆಗೆ ದೂರು ಕೊಟ್ಟಿದ್ದೀರಾ? ಯಾರು ಕೊಟ್ಟಿದೆ, ಎಲ್ಲ ದೂರ ಕೊಡ್ತಾರೆ. ಒಂದು ದಿವಸ ಬಾಯ್ತಾರೆ, ಇನ್ನೊಂದು ದಿವಸ ಏನಿಲ್ಲ. ಮತ್ತೆ ಯಾವ್ದಾರು ಫಂಕ್ಷನ್ ಇದ್ದಾಗ ಬಾಯ್ತಾರೆ, ಇನ್ನೊಂದು ದಿವಸ ಏನಿಲ್ಲ. ನಾಯಿಗಳ ಸಮಸ್ಯೆನೂ ಜಾಸ್ತಿ ಆಗಿದೆ. ಸಮಸ್ಯೆ ಜಾಸ್ತಿ, ನಾಯಿ ಕಡ್ತ ಜಾಸ್ತಿ, ಮಕ್ಕಳಿಗೆಲ್ಲ ನಾಯಿ ಎಲ್ಲ ಕಡಿತೇವೆ. ಯಾರು ನೋಡೋರಿಲ್ಲ, ಮಾಡೋರಿಲ್ಲ. ಎಲ್ಲ ಕೊಳ್ತು ನೀರೆಲ್ಲ ವಾಸನೆ ಬರ್ತಾ ಇದೆ. ಕೊಳ್ತು ವಾಸನೆ ಬರುತ್ತೆ. ವಾಕಿಂಗ್ ಮಾಡೋರಿಗೆ ಒಳ್ಳೆ ಗಾಳಿ ಸಿಗಲ್ಲ, ಒಳ್ಳೆ ಹವಾಮಾನ ಸಿಗಲ್ಲ. ಆರಾಮಾಗಿ ಈಗ ಆರೋಗ್ಯ ಕಾಪಾಡಬೇಕು ಅಂತ ರೋಡಲ್ಲಿ ಬಂದರೆ ಎಲ್ಲ ಗಾಳಿ ಯಾವುದೂ ಇಲ್ಲ, ಒಳ್ಳೆ ಗಾಳಿ ಇಲ್ಲ. ವಯಸ್ಸಾದವರಿಗೆಲ್ಲ ತೊಂದರೆ ಆಗುತ್ತೆ. ನಾಯಿ ಕಾಟ, ಸೊಳ್ಳೆ ಕಾಟ, ಜಿರಳೆ ಕಾಟ. ನೋಡಿ ಸರ್, ನಾಯಿಗಳು ನೋಡಿ ಸರ್, ಏನು ಮನುಷ್ಯಾದಿಗಳು ಬಿಡೋಕ್ಕಾಗತ್ತೆ ಸರ್? ನೋಡಿ ಸರ್, ಇಲ್ಲಿ ಏನು ಮನುಷ್ಯ ದನಗಳ ನಾವೇನು ಬೆಳಗ್ಗೆ ವಾಕಿಂಗ್ ಬರೋ ಹೆಣ್ಣು ಮಕ್ಳುಗಳು, ಮರಿಗಳು, ಹೆಂಗಸುಗಳು ಒಬ್ರಿಗೂ ಬಿಡ್ತಾ ಇಲ್ಲ, ಎಲ್ಲ ಕಚ್ಚಿ ಇಡ್ತವೆ. ಈ ಕಡೆ ನೋಡಿ ಸರ್, ಕಸಗಳು ಈ ಬೇಕಾಗ್ಬಿಟ್ಟು ಬಂದು ಕಸ ಸಿದ್ರೆ ಈ ನಾಯಿಗಳೆಲ್ಲ ಬಂದು ಇಟ್ಟಿರುತ್ತೆ. ಕೆತ್ತ ಎಲ್ಲ ನಾನ್ ವೆಜ್ ವೆಜ್ ಎಲ್ಲ ತಂದು ಹಾಕ್ತಾರೆ. ನಾಯಿಗಳು ಹಾಕೋಷ್ಟು ನಮ್ಮ ಓಡಾಡೋಕ್ಕಾಗ್ತದೆ, ವಾಕಿಂಗ್ ಮಾಡ್ಕೊಂಡು ಸ್ವಲ್ಪ ನೋಡಿ ಸರ್, ಗಮನಿಸಿ ಸರ್ ಅಧಿಕಾರಿಗಳು ದಯವಿಟ್ಟು. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅನಂತು ಅಂತ ಸರ್. ನೀವು ಯಾವ ಇದು ಡೈಲಿ ಇಲ್ಲೇ ವಾಕಿಂಗ್ ಬರ್ತೀರಾ? ಇಲ್ಲೇ ವಾಕಿಂಗ್ ಮಾಡ್ತೀವಿ ಸರ್. ದೊಣ್ಣೆ ಹಿಡ್ಕೊಂಡು ಬರ್ತೀವಿ ಬೆಳಗಾಗಿದ್ದು ವಾಕಿಂಗ್ ಮಾಡೋಕ್ಕೆ. ಇಲ್ಲಿ ನಲ್ಲಿವರೆಗೆ ಹೋಗಿ ದೊಣ್ಣೆ ಹಿಡ್ಕೊಂಡು ಹೋಗ್ತೀವಿ. ನಾನು ವೆಹಿಕಲ್ ಹೋಗ್ತಾ ಇದ್ರೆ ನಮ್ಮ ನಾಯಿಗಳು ಬೆಳೆಸ್ಕೊಂಡು ಹೋಗುತ್ತವೆ. ಆ ಬೈಕ್ನವ್ರು ಹೋಗೋಕ್ಕಾಗ್ತಾ ಇಲ್ಲ, ಕಾರ್ನವ್ರು ಹೋಗೋಕ್ಕಾಗ್ತಾ ಇಲ್ಲ. ಭಾಳ ಹಿಂಸೆ ಆಗಿದೆ ಸರ್, ಸ್ವಲ್ಪ ನೋಡಿ ಗಮನ ಹರಿಸಿ. ಇಲ್ಲಿ ಕೆಲವು ಕುಡುಕರ ಹಾವಳಿ ಜಾಸ್ತಿ ಆಗಿದೆ. ಈ ಹೆಣ್ಮಕ್ಳು ಸಂಜೆ ಮೇಲೆ ತಿರುಗಾಡ ಆಗಿಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಗಮನ ವಹಿಸಬೇಕಾಗಿ ತಮ್ಮಲ್ಲಿ ಮನವಿ.